ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಲೋ ಲೈನ್ ಪ್ಲೆಸೆಂಟ ಅಂದರೆ ಕಸ. ಕನ್ನಡದಲ್ಲಿ ಕಸ ಅಂತಾರೆ. ಕೆಳಗೆ ಇರೋದ್ರ ಬಗ್ಗೆ. ಕೆಳಗೆ ಅಂದರೆ ಯೂರಿನ್ ಹೋಗೋ ಜಾಗದಲ್ಲಿ ಬ್ಲಾಕ್ ಆಗಿರುತ್ತೆ. ಅದು ಪ್ಲೆಸೆಂಟ ಅಂದರೆ ಕಸ ಅಲ್ಲಿರುತ್ತೆ. ಅದು 3 ತಿಂಗಳಲ್ಲಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ 5 ತಿಂಗಳಲ್ಲಿನೂ ಗೊತ್ತಾಗುತ್ತೆ. ನನಗೆ 2 ಸ್ಕ್ಯಾನಲ್ಲೂ ಲೋ ಲೈನ್ ಪ್ಲೆಸೆಂಟಾನೇ ಅಂತ ಬಂದಿದೆ. ಈಗ 7th ಸ್ಕ್ಯಾನ್ ಇನ್ನೂ ಮಾಡಿಸ್ಬೇಕು. ಮಾಡಿಸಿದಾಗ ಏನು ಬರುತ್ತೆ ಅಂತ ನೋಡೋಣ. ಕಸ ತಿರುಗ್ತಾ ಇರುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಹೊಟ್ಟೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಪ್ಲೇಸು ಚೇಂಜ್ ಆಗುತ್ತೆ. ಕಸದ್ದು ಜಾಗನೂ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ. ಇವಾಗ ನನಗೆ 3 ತಿಂಗಳ ಸ್ಕ್ಯಾನಲ್ಲೂ ಲೋ ಲೈನ್ ಪ್ಲೆಸೆಂಟನೇ ಇದೆ. 5 ತಿಂಗಳ ಸ್ಕ್ಯಾನಲ್ಲೂ ಲೋ ಲೈನ್ ಪ್ಲೆಸೆಂಟನೇ ಇದೆ. ಇವಾಗ 7th ಮಂತ್ ಸ್ಕ್ಯಾನ್ ಮಾಡಿಸ್ಬೇಕು. ನೋಡೋಣ ಅದರಲ್ಲಿ ಏನು ಬರುತ್ತೆ ಅಂತ. ಯಾರೂ ಹೆದರ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಬ್ಲೀಡಿಂಗ್ ಆಗುತ್ತಾ, ಲೋ ಲೈನ್ ಪ್ಲೆಸೆಂಟ ಇದ್ದು ಬ್ಲೀಡಿಂಗ್ ಆದರೆ ಕಷ್ಟ. ಬ್ಲೀಡಿಂಗ್ ಏನೂ ಇಲ್ಲ, ನಾರ್ಮಲ್ ಆಗಿದ್ದೀರಿ ಅಂದರೆ ಏನೂ ಕಷ್ಟ ಆಗಲ್ಲ, ಆರಾಮಾಗಿರ್ಬೋದು. ಸ್ವಲ್ಪ ಕೆಲಸ ಕಮ್ಮಿ ಮಾಡಿ, ಭಾರ ಎತ್ತಕ್ಕೆ ಹೋಗಬೇಡಿ, ಜಾಸ್ತಿ ಓಡಾಡೋಕ್ಕೆ ಹೋಗಬೇಡಿ, ರೆಸ್ಟಲ್ಲೇ ಇರಿ. ಆಲ್ಮೋಸ್ಟ್ ರೆಸ್ಟಲ್ಲೇ ಇರಿ. ಯಾಕೆಂದರೆ ಕೆಳಗೆ ಇರುತ್ತೆ ಪ್ಲೆಸೆಂಟ. ರಕ್ತ ಮಗುಗೆ ಸಪ್ಲೈ ಆಗುತ್ತೆ. ಪ್ಲೆಸೆಂಟಯಿಂದನೇ ಮಗುಗೆ ರಕ್ತ ಸಪ್ಲೈ ಆಗೋದು. ಸೊ ನೀವು ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬಾರ್ದು, ಜಾಸ್ತಿ ಭಾರ ಎತ್ತಕ್ಕೆ ಹೋಗಬಾರ್ದು. ಕಮ್ಮಿ ಮಾಡಿ, ಕುತ್ಕೊಂಡು ಆರಾಮಾಗಿ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ನನಗೆ ಬ್ಲೀಡಿಂಗ್ ಏನಿಲ್ಲ, ನಾರ್ಮಲ್ ಆಗಿದ್ದೀನಿ ನಾನು. ಕೆಲವರಿಗೆ ಬ್ಲೀಡಿಂಗ್ ಆಗುತ್ತೆ, ಅದು ಬೇಬಿಗೆ ಸಪ್ಲೈ ಆಗಲ್ಲ. ಅದು ಪೀರಿಯಡ್ಸ್ ಥರ ಹೊರಗೆ ಬರುತ್ತೆ. ಆವಾಗ ನೀವು ಡಾಕ್ಟ್ರಿಗೆ ಹೋಗಿ ವಿಸಿಟ್ ಮಾಡಬೇಕು. ಅವ್ರು ಅದಕ್ಕೆ ಬೇಕಾಗಿರೋದು ಏನಿರುತ್ತೋ ಸಪ್ಲಿಮೆಂಟ್ಸ್ ಅಂದರೆ ಮಾತ್ರೆ, ಟ್ಯಾಬ್ಲೆಟ್ಸ್ ಏನೇ ಇರುತ್ತೋ ಅದನ್ನು ಕೊಡ್ತಾರೆ. ಲೋ ಲೈನ್ ಪ್ಲೆಸೆಂಟ ಅಂತ ಹೆದರ್ಕೊಳ್ಳೋಕೆ ಹೋಗಬೇಡಿ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು, ಬೇರೆ ಏನೂ ಇಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ.